ಮಂಗಳೂರಿನ ತೊಕ್ಕೊಟ್ಟಿನ ಹೋಟೆಲ್ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇನ್ನು ಅಡಿಗೆ ಕೋಣೆಯಲ್ಲಿ ಜಿರಳೆಗಳಿಗಾಗಿ ಅಧಿಕಾರಿಗಳ ಹುಡುಕಾಟವಂತೆ. ತೊಕ್ಕೊಟ್ಟಿನ ಹೋಟೆಲ್ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ, ಅಡಿಗೆ ಕೋಣೆಯಲ್ಲಿ ಜಿರಳೆಗಾಗಿ. ಜಿರಳೆ ಕಣ್ಮರೆಯಾಗಿತ್ತ? ರಜಾ ದಿನದಂದು ಒಬ್ಬಂಟಿ ಅಧಿಕಾರಿ ದಾಳಿ ಬಗ್ಗೆ ಅನುಮಾನ. ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ಪ್ರವೀಣ್ ಕುಮಾರ್ ದಾಳಿ. ತೊಕ್ಕೋಟಿನ ಅಂದ್ರೆ ಮಂಗಳೂರು ಭಾಗ, ಉಳ್ಳಾಳ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ತೊಕ್ಕೋಟು. ಆ ಪ್ರದೇಶದಲ್ಲಿ ಅಡುಗೆ ಕೋಣೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿ ಅಂತ ಬಂದವನು ಜಿರಳೆಯನ್ನು ಹುಡುಕ್ತಿದ್ನಂತೆ. ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ಪ್ರವೀಣ್ ಕುಮಾರ್ ದಾಳಿ. ಜಿರಳೆಗಾಗಿ ಅಧಿಕಾರಿಯ ಹುಡುಕಾಟ. ರಜಾ ದಿನದಂದು ಒಬ್ಬಂಟಿಯಾಗಿ ಅಧಿಕಾರಿ ದಾಳಿಯ ಬಗ್ಗೆ ಅನುಮಾನ ಇದೆ. ಈಗ ಎಲ್ಲ ಕಡೆಯೂ ಕೂಡ FSSAI ಅಧಿಕಾರಿಗಳು ದಾಳಿಯನ್ನು ನಡೆಸ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಒಂದು ರೇಡ್ ಮಾಡಿದ್ರೆ ಸಂಬಂಧಪಟ್ಟ ಹೋಟೆಲ್ ವ್ಯಕ್ತಿಗಳಿಗೆ ಅನುಮಾನ ಬರೋದಿಲ್ಲ ಅನ್ನೋದನ್ನ ಮನಗಂಡು ಹೋಗಿರ್ತಾನೋ, ಇದರಲ್ಲಿ ಅನುಮಾನ ಇದೆ. ಮೇಲ್ನೋಟಕ್ಕೂ ಒಂದಷ್ಟು ಶಂಕೆಗಳು ಕೂಡ ವ್ಯಕ್ತವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೇಲಾಧಿಕಾರಿಗಳು ತನಿಖೆಯನ್ನು ಮಾಡಬೇಕು. ರಜಾ ದಿನ, ಹಾಲಿಡೇ ಇತ್ತು, ಆದರೆ ಫುಡ್ ಅಧಿಕಾರಿ ಅಂತ ಹೇಳಿ ಒಬ್ಬನೇ ಹೋಗಿದ್ದಂತೆ. ಈ ಸಂದರ್ಭದಲ್ಲಿ ಕೋಣೆಯಲ್ಲಿ ಹುಡುಕ್ತಿದ್ರಂತೆ. ಇಲ್ಲಿ ಅನ್ನೋದಿದೆಯಲ್ಲ, ನಾವು ಹೋದ ಕೂಡಲೇ ನಮ್ಮ ವಿಸಿಟ್ ನಲ್ಲಿ ನಮ್ಮ ಕಣ್ಣಿಗೆ ಕಾಣಬೇಕೆ ಹೊರತಾಗಿ ಅದನ್ನು ಹುಡುಕಬಾರ್ದಲ್ಲ ನಾವು. ಈ ಮನುಷ್ಯ ಅದನ್ನು ಹುಡುಕ್ತಿದ್ದ ಅನ್ನೋ ಮಾಹಿತಿ ಇದೆ. ಜಿರಳೆ ಎಲ್ಲಿದೆಯೋ ಅಂತ ಹೇಳಿ ಎಲ್ಲವನ್ನು ಕೊಡವಿ ನೋಡ್ತಿದ್ರಂತೆ. ಯಾವುದನ್ನು ಗ್ರಹಿಸಿ ಆ ಗ್ರಹಿಕೆಗೆ ಸಿಗೋದನ್ನು ಹುಡುಕದಂಗಿತ್ತಿದ್ದು. ಪ್ರತಿಯೊಂದು ಚೀಲವನ್ನು ಕೂಡ ಎತ್ತಿ ಅದನ್ನು ಕೊಡವಿ ಹುಡುಕ್ತಾ ಇದ್ರಂತೆ. ಎಲ್ಲೂ ಕೂಡ ಸಿಗಲಿಲ್ಲ. ಕೊನೆಗೆ ಜಾಲಾಡಿದ ನಂತರ ಸಿಗದೆ ಖಾಲಿ ಕೈಯಲ್ಲಿ ವಾಪಸ್ ಆದ್ರಂತೆ. ಈ ಬಗ್ಗೆ ತೊಕ್ಕೋಟುವಿನಲ್ಲಿ ವರದಿಯಾಗಿದೆ. ಸಾರ್ವಜನಿಕರೊಬ್ಬರ ದೂರಿನ ತೊಕ್ಕೊಟ್ಟು ನದಿಯಿರುವಂತಹ ಹೋಟೆಲ್ ಮುಂದಾವದಲ್ಲಿ ದಾಳಿ. ಗ್ರಾಹಕರೊಬ್ಬರು ಸಂಬಂಧದಲ್ಲಿ ಜಿರಳೆ ಇದೆ ಅಂತ ಹೇಳ್ತಾರೆ. ಇದರ ಮೇಲೆ ನಾವು ದಾಳಿ ನಡೆಸಿ ಅಡುಗೆ ಕೋಣೆಯನ್ನು ಪರಿಶೀಲನೆ ಮಾಡಿದಾಗ ಬಹಳಷ್ಟು ಶುಚಿತ್ವ ಇಲ್ಲದೇ ಇರುವುದು ಕಂಡುಬಂದಿದೆ. ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುತ್ತಿರುವುದು ಸರಿಯಾದ ಕ್ರಮದಲ್ಲಿ ಇಲ್ಲದೇ ಇರುವುದರಿಂದ ಜಿರಳೆಗಳ ಸಂಖ್ಯೆ ಅತಿ ಹೆಚ್ಚು. ಆದ್ದರಿಂದ ತಕ್ಷಣಕ್ಕೆ ಸ್ಟೋರೇಜ್ ರೂಮು, ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿರುವ ಕೋಣೆ ಇಲ್ಲದಿರುವುದರಿಂದ ಎಲ್ಲ ಆಹಾರ ಪದಾರ್ಥಗಳನ್ನು ತೆರವುಗೊಳಿಸಿ